ನಮಸ್ಕಾರ ಸ್ನೇಹಿತರೆ, ವಂಶಿಕಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಗೀ ರೈಸು ಮತ್ತು ಚಿಕನ್ ಕುರ್ಮಾ ಮಾಡ್ತಾಯಿದ್ದೀನಿ. ಇವೆರಡು ರೆಸಿಪಿ ಬೇಗ ಆಗುತ್ತೆ, ತುಂಬ ಈಸಿಯಾಗಿ ಕೂಡ ನಾವು ಮಾಡ್ಕೋಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ ಚಿಕನ್ನು 1/4 kg ಚಿಕನ್ ಐತೆ. ಇವತ್ತು ಒಂದು 4 ಟೈಮ್ ತೊಳೆದಿಟ್ಕೊಂಡಿದ್ದೀನಿ. ಈ ಚಿಕನ್ನು ಸ್ವಲ್ಪ ನೆನೆಸ್ಕೋಬೇಕು ಮಸಾಲೆ ಎಲ್ಲ ಹಾಕಿ. ಅದಕ್ಕೆ 1.5 ಸ್ಪೂನಷ್ಟು ಮೆಣಸಿನ್ಕಾಯಿ ಪೌಡ್ರ್ ಹಾಕ್ತಾಯಿದ್ದೀನಿ, 1-2 ಸ್ಪೂನು ಧನಿಯಾ ಪೌಡರು, ಒಂದು ಅರ್ಧ ಸ್ಪೂನು ಗರಂ ಮಸಾಲ, ಒಂದು ಅರ್ಧ ಸ್ಪೂನು ಉಪ್ಪು, ಒಂದು 1/4 ಲೀಟ್ರಿಗಿಂತ ಸ್ವಲ್ಪ ಕಮ್ಮಿ ಐತೆ ಮೊಸರಿದು. 1/4 kg ಚಿಕನ್ಗೆ 1/4 ಲೀಟ್ರ್ ಮೊಸರು ಸರಿ ಹೋಗುತ್ತೆ. ನಿಮಗೆ ಸ್ವಲ್ಪ ಮೊಸರು ಜಾಸ್ತಿ ಬೇಡ ಅಂತಂದರೆ ಸ್ವಲ್ಪ ಕಮ್ಮಿ ಮೊಸರು ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಹಾಕೋಬೋದು. ನಾನು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು ಅರ್ಧ ಗಂಟೆ ಟೈಮ್ ನೆನೆಬೇಕು. ಇದು ಅರ್ಧ ಗಂಟೆ ಟೈಮ್ ನೆನೆಯೋಷ್ಟರಲ್ಲಿ ಗೀ ರೈಸ್ ಮಾಡ್ಕೊತೀನಿ ನಾನು. ಗೀ ರೈಸ್ಗೆ ಬೇಕಾಗುವ ಸಾಮಗ್ರಿಗಳು: ಅರ್ಧ kg ಅಕ್ಕಿ, 1 ಗೆಡ್ಡೆ ಈರುಳ್ಳಿ, 3 ಹಸಿಮೆಣಸಿನ್ಕಾಯಿ, 6-7 ಪೀಸು ಗೋಡಂಬಿ, ಕಸ್ತೂರಿ ಮೇಥಿ, ಲವಂಗ 1-6, ಮರಾಠಿ ಮೊಗ್ಗು 5, 1.5 ಇಂಚು ಚಕ್ಕೆ, 2 ಸ್ಟಾರ್ ಹೂವು, ತುಪ್ಪ 1 ಸ್ಪೂನು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1.5 ಸ್ಪೂನು, 2 ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನಕಾಯಿ. ನಾವಿಲ್ಲಿ ಹಾಲು ತಗೋಬೇಕು, ಅದಕ್ಕೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ತಗೊಂಡಿದ್ದೀನಿ. ಅಕ್ಕಿ ಒಂದು 15-20 ನಿಮಿಷ ನೆನೆಸ್ಕೋಬೇಕು. ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆಗೈತೆ. 1 ಸ್ಪೂನ್ ತುಪ್ಪ, 1-2 ಸ್ಪೂನ್ ಎಣ್ಣೆ, ಸ್ಟಾರ್ ಹೂವು, ಚಕ್ಕೆ, ಮರಾಠಿ ಮೊಗ್ಗು, ಲವಂಗ, ಕಸ್ತೂರಿ ಮೇಥಿ, ಸೋಂಪು ಒಂದು ಅರ್ಧ ಸ್ಪೂನು. ಸೋಂಪು ಅಲ್ಲಿ ತೋರಿಸಿದ್ದಿಲ್ಲ, ಒಂದು ಅರ್ಧ ಸ್ಪೂನ್ ಸೋಂಪು ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಒಂದು ಅರ್ಧ ನಿಮಿಷ ಹುರ್ಕೋಬೇಕು. ಉರಿ ಕಮ್ಮಿಲೇ ಇಟ್ಕೊಂಡು ಹುರ್ಕೋಬೇಕು. ಈ ಥರ ಮಸಾಲೆ ಹಾಕ್ಕೊಂಡು ನಾವು ಹುರ್ಕೋಬೇಕಾದ್ರೆ ಗೋಡಂಬಿ, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊತೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತೀನಿ. 1.5 ಸ್ಪೂನ್ ಅಷ್ಟಾದರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಿಮಗೆ ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅಂದರೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಕಟ್ ಮಾಡಿ ಹಾಕೋಬೋದು, ಆವಾಗೂ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹುರ್ಕೊಂಡಿದ್ದೀನಿ ನಾನು ಅಕ್ಕಿ ತಗೊಂಡಿದ್ನಲ್ವ, ಅದೇ ಗ್ಲಾಸಲ್ಲಿ ನೀರು ತಗೊತಾ ಇದ್ದೀನಿ. 1 ಗ್ಲಾಸ್ ನೀರು, ಒಂದು ಅರ್ಧ ಗ್ಲಾಸು ತೆಂಗಿನಕಾಯಿ ಹಾಲು. ನಿಮಗೆ ತೆಂಗಿನಕಾಯಿ ಹಾಲು ಬೇಡ ಅಂತ ಅಂದರೆ ನಾರ್ಮಲ್ ಹಾಲು ಕೂಡ ಹಾಕೋಬೋದು. ನಾವು ಟೀ ಕಾಫಿ ಮಾಡ್ಕೋತೀವಲ್ವ, ಆ ಹಾಲು ಮಾಡ್ಬೋದು. ಈ ಥರ ಹಾಲು ಹಾಕಿ ಮಾಡೋದ್ರಿಂದ ಗೀ ರೈಸ್ ಕಲರ್ ಚೆನ್ನಾಗಿರುತ್ತೆ ನೋಡೋದಕ್ಕೆ, ತಿನ್ನೋದಕ್ಕೂ ಅಷ್ಟೇ ರುಚಿ ಇರುತ್ತೆ. ಹಾಕ್ಕೊಂಡೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ನೆನೆಸಿರೋಂಥ ಅಕ್ಕಿನೂ ಹಾಕ್ಕೊತಾ ಇದ್ದೀನಿ. ನೀವು ಅಕ್ಕಿ ನೆನೆಸಿ ಮಾಡಲ್ಲ ಅಂತಂದರೆ ಡೈರೆಕ್ಟಾಗಿ ಅಕ್ಕಿ ಹಾಕ್ಕೊತೀನಿ ಅಂದರೆ 1ಕ್ಕೆ 2 ಗ್ಲಾಸು ನೀರು ಹಾಕಬೇಕು. 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಹಾಕಬೇಕು. ನೆನೆಸಿದ್ರೆ 1.5 ಗ್ಲಾಸ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿ ಬರಬೇಕು. ಒಂದು ಕುದಿ ಬರೋವರೆಗೂ ನಾನು ಬೇಯಿಸ್ಕೊತೀನಿ. ಒಂದು ಅರ್ಧ ಅಷ್ಟು ಅಕ್ಕಿ ಬೆಂದಿರಬೇಕು, ಅಲ್ಲಿವರೆಗೂ ನಾನು ಈ ಥರ ಬೇಯಿಸ್ಕೊತೀನಿ. ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ 2 ವಿಸಲ್ ಬಂದರೆ ಸಾಕು. ಇದು ಅಷ್ಟರಲ್ಲಿ ನಾನು ಚಿಕನ್ ರೆಡಿ ಮಾಡ್ಕೊತೀನಿ. ಒಂದು ಕಡಾಯಿ ಇಟ್ಕೊಂಡು 1-2 ಸ್ಪೂನ್ ಎಣ್ಣೆ, ಸ್ವಲ್ಪ ಕಸ್ತೂರಿ ಮೇಥಿ. ನಿಮಗೆ ಕಸ್ತೂರಿ ಮೇಥಿ ಇಷ್ಟ ಆಗಲ್ಲ ಅಂದರೆ ಇಲ್ಲಿ ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕೋಬೋದು. ಕಸ್ತೂರಿ ಮೇಥಿ ಹಾಕೋದ್ರಿಂದ ಕುರ್ಮಾದ ಫ್ಲೇವರ್ ಚೆನ್ನಾಗಿರುತ್ತೆ. ಒಂದು 4 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ಕೊಂಡಿದ್ದೆ. ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಅಲ್ಲಿ ಸ್ವಲ್ಪ ಖಾರದ ಪುಡಿ ಹಾಕೋಬೇಕು, ಮೆಣಸಿನ್ಕಾಯಿ ಪೌಡ್ರು. ಚಿಕ್ಕದಾಗಿ 1-2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ ಕೂಡ ಸ್ವಲ್ಪ ಕಲರ್ ಚೇಂಜಾಗಿ ಸಾಫ್ಟ್ ಆಗಬೇಕು.
ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ಈರುಳ್ಳಿಗೆ ಅಷ್ಟೇ ಉಪ್ಪು ಹಾಕ್ಕೊಂಡಿರೋದು. ನಾವು ಅಲ್ಲಿ ಚಿಕನ್ಗೆ ಉಪ್ಪು ಹಾಕ್ಕೊಂಡಿದ್ವಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಒಂದು ಕ್ಯಾಪ್ ಕ್ಲೋಸ್ ಮಾಡಿ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಲೋ ಫ್ಲೇಮಲ್ಲಿ ಇಟ್ಕೊಂಡು. ಇದು ಕುರ್ಮಾ ಮಾಡಬೇಕಾದ್ರೆ ಲೋ ಫ್ಲೇಮಲ್ಲಿ ಇರಬೇಕು, ಹೈ ಫ್ಲೇಮಲ್ಲಿ ಇರಬಾರ್ದು. ನೆಂದಿರೋಂಥ ಚಿಕನ್ನು ಹಾಕ್ಕೊಂಡು ಈರುಳ್ಳಿಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದಂತೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೀತಿ. ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊತಾ ಇದ್ದೀನಿ. ಚಿಕನ್ ಮಸಾಲ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಇಲ್ಲಿ ಚಿಕನ್ ಮಸಾಲ ಹಾಕಿರೋದು. ಸ್ವಲ್ಪ ನೀರು ಹಾಕ್ಕೊತೀನಿ. ಈ ಕುರ್ಮಾ ಬಂದು ಸ್ವಲ್ಪ ಗಟ್ಟಿಯಾಗಿರುತ್ತೆ, ಜಾಸ್ತಿ ನೀರಿರಲ್ಲ. ಸ್ವಲ್ಪ ಹಾಕ್ಕೊಂಡ್ರೆ ಸಾಕು, ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಆ ಚಿಕನೆಲ್ಲ ನೀರು ಬಿಟ್ಕೊಂಡಿರುತ್ತೆ. ರೈಸ್ ಕೂಡ ರೆಡಿ ಆಗೈತೆ. ಕುಕ್ಕರ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ಆಗೈತೆ ಗೀ ರೈಸು, ತುಂಬಾ ಚೆನ್ನಾಗಾಗೈತೆ. ಅನ್ನನೂ ಅಷ್ಟೇ ತುಂಬ ಬಿಡಿ ಬಿಡಿಯಾಗಿ ಆಗೈತೆ ನೋಡಿ. ಈ ರೀತಿ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲ. ಅಕ್ಕಿ ನೆನೆಸಿ ಮಾಡೋದ್ರಿಂದ ಈ ಥರ ಸಾಫ್ಟಾಗಿ ಆಗುತ್ತೆ. ನೀರು ಕರೆಕ್ಟಾಗಿ ಹಾಕಬೇಕಷ್ಟೇ. ನೆನೆಸಿ ಮಾಡಿದ್ರೆ ತುಂಬ ಸಾಫ್ಟಾಗಿ ಆಗಿರುತ್ತೆ ರೈಸು. ಈ ರೀತಿ ಆಗೈತೆ ರೈಸು. ಚಿಕನ್ ಅಷ್ಟೇ ಸ್ವಲ್ಪ ಬೆಂದೈತೆ, ಇನ್ನು ಸ್ವಲ್ಪ ಬೇಯಬೇಕು. ಅದು ಬೆಂದರೆ ಎಣ್ಣೆ ಬಿಟ್ಕೊಳ್ಳುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇನ್ನೊಂದು 5 ನಿಮಿಷ ಬೇಯಬೇಕಿದು. ಮಧ್ಯೆ ಮಧ್ಯೆ ಕ್ಲೀನಾಗಿ ತಿರ್ಸ್ಕೋಬೇಕು, ತಳ ಹಿಡಿದ್ಬಿಡುತ್ತೆ ತಿರ್ಸ್ಕೊಂಡಿಲ್ಲ ಅಂದರೆ. ಕ್ಯಾಪ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು, ಮಧ್ಯೆ ಮಧ್ಯೆ ತೆಗೆದು ತಿರ್ಸ್ಕೋಬೇಕು. ಇಷ್ಟು ಬೆಂದೈತೆ ನೋಡಿ. ಈ ಥರ ಕಲರ್ ಚೇಂಜ್ ಆಗುತ್ತೆ ಬೆಂದರೆ, ಎಣ್ಣೆ ಎಲ್ಲ ಬಿಟ್ಕೊಂಡು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಂತೂ ತುಂಬ ಚೆನ್ನಾಗಿರುತ್ತೆ. ಅನ್ನ, ಮುದ್ದೆ, ಚಪಾತಿ ಎಲ್ಲದಕ್ಕೂ ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ ಈ ಕುರ್ಮಾ ಅಂತೂ. ನೋಡಿ, ಗೀ ರೈಸ್ ಜೊತೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ಸಾಫ್ಟಾಗಿ ಬೆಂದೈತೆ ಚಿಕನ್ ಎಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.